ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಪಿಎಯನ್ನು ಪಡೆದುಕೊಂಡು 53ಕ್ಕೂ ಹೆಚ್ಚು ಸೈಟ್ಗಳನ್ನು ಪಡೆದಿರುವಂತಹ ಜಿಪಿಎ ಹೋಲ್ಡರ್ ಕಾರ್ತಿಕ್ ಲೇಔಟ್ನ ಮಂಜುನಾಥ್ ಅವರು ಸದ್ಯ ಪತ್ರಿಕೆಗಳಲ್ಲಿ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ. ಅಲ್ಲಿ ನಾನು ಯಾವುದೂ ಅಕ್ರಮವನ್ನೇ ಎಸಗಿಲ್ಲ, ಎಲ್ಲವೂ ಕೂಡ ಕಾನೂನುಬದ್ಧ ಆಗಿದೆ ಅಂತ ಹೇಳಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದ್ಯಾವುದೂ ಕೂಡ ಸರಿಯಲ್ಲ, ಎಲ್ಲವೂ ಅಕ್ರಮ ಆಗಿದೆ ಅಂತ ಹೇಳಿ ಈಗ ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ತಿಕ್ ಲೇಔಟ್ ಮಂಜುನಾಥ್ ಅವರು ಒಂದು ಪಬ್ಲಿಕ್ ನೋಟಿಸ್ ಅನ್ನ ಹಾಕಿದ್ದಾರೆ ಸರ್. ಮಾಧ್ಯಮಗಳಲ್ಲಿ ಬರ್ತಿರೋದು ಸುಳ್ಳು, ಫಾಲ್ಸ್ ನ್ಯೂಸ್ ಬರ್ತಿದೆ ಅಂತ ಹೇಳಿ. ತಪ್ಪಿದೆಯಾ ಸರ್ ಅದರಲ್ಲಿ? ಸರ್, ಈಗ ಮಾಧ್ಯಮದ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಥವಾ ಸುಳ್ಳು ಆರೋಪ ಮಾಡೋದನ್ನು ಕಂಡು ಬಂದರೆ ಅವರು ಪ್ರಕರಣ ದಾಖಲು ಮಾಡ್ಬೋದು. ಅವ್ರು ಪ್ರಕರಣ ದಾಖಲು ಮಾಡಿದ್ರೆ ಇಲ್ಲಿ ಪತ್ರಿಕೆಗಳ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ನಿವೇಶನನ ಏನು ಅವ್ರಿಗೆ ಕೊಟ್ಟು ಹಂಚಿಕೆ ಮಾಡಿದ್ರು, ಆ ನಿವೇಶನನ ಮೂಡಾದವ್ರು ವಶಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲ್ಲ. ಸೊ ಅವ್ರು ವಶಪಡಿಸ್ಕೊಂಡಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಮಂಜುನಾಥರು ಏನು ಕಾನೂನು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಪಷ್ಟ ಗೊತ್ತಾಗುತ್ತೆ ಅವ್ರ ಅಕ್ರಮ ನಿವೇಶನಗಳು ಪಡೆದಿದ್ರು ಮತ್ತು ಬೋರ್ಡಾಧಿಕಾರಿಗಳು ಅದು ಕಾನೂನು ಕ್ರಮ ತಗೊಂಡಿದ್ದಾರೆ ಅಂತೇಳಿ ವಾಪಸ್ ತೆಗೆದುಕೊಂಡಿದ್ದಾರೆ ಸರ್ ಮಂಜುನಾಥ್ ಅವ್ರದ್ದು. ಹೌದು ಸರ್, ಈಗ ಆದೇಶ ರದ್ದುಪಡಿಸಿರೋದ್ಮೇಲೆ ಅದು ವಾಪಸ್ ತಗೊಂಡಾಗ ಈಗ ವಾಪಸ್ ತಗೊಳ್ಳೇಬೇಕು, ತಗೊಳ್ತಾರೆ. ಅಂದರೆ ಅದು ಚಾಮುಂಡೇಶ್ವರಿ ಅಲ್ಲ, ಅವರ ಹೆಸರಿಗೆ ಏನು ಕ್ರಯಪತ್ರಗಳಾಗಿದೆ ಅವೆಲ್ಲ ರದ್ದುಪಡಿಸಿ ಈಗಾಗಲೇ ನಿವೇಶನ ಸ್ವತ್ತನ್ನು ಮೂಡಾದವರು ವಶಪಡಿಸ್ಕೊಂಡ್ರೆ ಮಾಹಿತಿ ಬಂದಿದೆ. ಹಾಗಾಗಿ ಅವ್ರದ್ದು ಕಾನೂನುಬದ್ಧಲ್ಲ ಅಂತೇಳಿ ಈಗ ಸಾಬೀತಾಗಿರೋದು. ಅವ್ರು ಬರೀ ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ಟು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಯಾರೂ ಒಪ್ಪೊಂದು ವಿಚಾರ ಅಲ್ಲವೇ ಅಲ್ಲ. ನಾನೆಲ್ಲ ಕಾನೂನಾತ್ಮಕವಾಗಿ ಪಡೆದುಕೊಂಡಿದ್ದೀನಿ, ನ್ಯಾಯಾಲಯದ ಆದೇಶವನ್ನು ಪಾಲಿಸಿದ್ದೀನಿ ಅಂತೇಳಿ ಅವರು ನೋಟಿಫಿಕೇಶನ್ ಅಲ್ಲಿ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಸರ್. ಸರ್, ಆ ಮನುಷ್ಯನಿಗೆ ನಾನು ನಿಮ್ಮ ಮಾಧ್ಯಮಕ್ಕೆ ಒಂದೇ ಪ್ರಶ್ನೆ ಕೇಳ್ತೀನಿ. GPA ಅಂದರೆ ಸಾಮಾನ್ಯ ಅಧಿಕಾರ ಪತ್ರ ಅಂದರೆ ಏನು? ಸಾಮಾನ್ಯ ಅಧಿಕಾರ ಪತ್ರ ಅಂತ ಹೇಳಿದ್ರೆ ನನ್ನ ಪರವಾಗಿ ನೀವು ಓಡಾಟ ಮಾಡಿ ಅಂತೇಳಿ, ಅದು ನನ್ನ ಆಸ್ತಿ ನೀವೇ ತಗೊಳ್ಳಿ ಅಂತಲ್ಲ. ಅದು ಅರ್ಥ. ಸಾಮಾನ್ಯ ಅಧಿಕಾರ ಪತ್ರದ ಅರ್ಥನೇ ಅದು. ನನ್ನ ಏನು ಓಡಾಡೋದಕ್ಕೆ ಮಾಡೋಕ್ಕೆ ಅಸಹ್ಯ ಆಗಿರುತ್ತೆ, ಅವ್ರ ಪರ ಓಡಾಟ ಮಾಡೋಂಥದ್ದು, ಆ ಪ್ರತಿಫಲವನ್ನು ಮೂಲ ಮಾಲೀಕರಿಗೆ ತಲುಪಿಸೋಂಥದ್ದು. ಸೊ ನಾನು ಮಾಲೀಕ ಆಗಿದ್ಕೊಂಡು ನನಗೆ ಸಾಮಾನ್ಯ ಅಧಿಕಾರ ಪತ್ರ ಕೊಟ್ಟಿದ್ದು ಹೇಳಿದ್ರೆ ನೀವು ನನ್ನ ಪರವಾಗಿ ಓಡಾಟ ಮಾಡಿ ನನ್ನ ಸ್ವತ್ತಿಗೆ ಸಂಬಂಧ ಏನು ಪ್ರತಿಫಲ ಬರುತ್ತೆ ಅದು ನನಗೆ ವಾಪಸ್ ಕೊಡಬೇಕು ಹೊರತು ನೀವೇ ಇಟ್ಕೊಳ್ಳೋದಲ್ಲ. ಸೊ ಇವರು ಮೂಲ ಮಾಲೀಕರಿಗೆ ಆಸ್ತಿಯನ್ನು ಕೊಡದೆ ಒಬ್ಬ ಸಾಮಾನ್ಯ ಅಧಿಕಾರ ಪತ್ರ ಪಡೆದಿದ್ದ ಅನ್ನೋ ಕಾರಣಕ್ಕೆ ಅವರೇ ನಿವೇಶನ ಪಡ್ಕೊಳ್ತಾರೆ ಅಂದರೆ ಅದು ಅಕ್ರಮದ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಸರ್. ಇದ್ರ ಜೊತೆಗೆ ಅವ್ರು ಹೇಳ್ತಾರೆ ಸರ್, ನಾನು GPA ಪಡೆದಂತಹ ಭೂಮಿ ಮೂಡಾದವರು ಹೇಳ್ದೆ ಕೇಳ್ದೆ ಅಕ್ವೈರ್ ಮಾಡ್ಕೊಂಡಿದ್ರು ರಸ್ತೆ ಚರಂಡಿಗೆ, ಹಾಗಾಗಿ ಬದಲಿಯಾಗಿ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ. ಇಸ್ ಇಟ್ ಟ್ರೂ ಸರ್? ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಬೇರೆಯವರ ಸ್ವತ್ತಿಗೆ ಅತಿಕ್ರಮಣ ಪ್ರವೇಶ ಮಾಡಿದ್ರೆ IPC 447 ಅಥವಾ 442 ಪ್ರಕಾರ ಅಪರಾಧ ಆಗುತ್ತೆ ಅಂತ ಸ್ಪಷ್ಟವಾಗಿರುತ್ತೆ. ಮೂಡ ಅಧಿಕಾರಿಗಳು ನಿಜವಾದ ರೀತಿ ಅತಿಕ್ರಮ ಪ್ರವೇಶ ಮಾಡಿ ಅಕ್ರಮ ಮಾಡಿದರೆ ನೀವ್ಯಾಕೆ ಅವ್ರ ಮೇಲೆ ಕೇಸ್ ಮಾಡಲ್ಲ? ಒಳಪಂದ ಮಾಡ್ಕೊಂಡಿರ್ತಾರ, ನೀವು ಅತಿಕ್ರಮ ಪ್ರವೇಶ ಮಾಡಿ ನಾನು ಕೋರ್ಟ್ಗೆ ಹೋಗ್ತೀನಿ, ಕೋರ್ಟಿಂದ ಆದೇಶ ತೊಗೊಂಬರ್ತೀನಿ, ನಾನು ತಾಳ್ತೀನಿ ಅಂತೇಳಿ. ನಾನು ಎಲ್ಲರಿಗೂ ಅದೇ ಕೇಳಿದೆ, ಯಾರು ಮೂಡಾದವರು ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ಸ್ವತ್ತನ್ನು ವಶಪಡಿಸ್ಕೊಂಡು ಹೇಳ್ತೀರಾ, ಅದು ನಿಜ ಆಗಿದ್ರೆ ನೀವು ಮೂಡ ಅಧಿಕಾರಿಗಳನ್ನ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ. ಯಾಕೆ ದಾಖಲು ಮಾಡಲ್ಲ? ನೀವು ದಾಖಲು ಮಾಡದೆ ಇವೆಲ್ಲ ನಾಟಕ ಆಡಿಕೊಂಡು ಪರಿಹಾರದ ನೆಪದಲ್ಲಿ ಅಕ್ರಮ ನಿವೇಶನ ಪಡೆದಿದ್ದಾರೆ, ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಸ್ವತ್ತಿಗೆ ಅತಿಕ್ರಮ ಪ್ರವೇಶ ಮಾಡೋದು ಕಂಡು ಬಂದಾಕ್ಷ ಪೊಲೀಸರು ದೂರು ದಾಖಲು ಮಾಡಬೇಕಾದ್ರೆ ಇವರು ಇಷ್ಟು ಕೋಟ್ಯಾಂತರ ಬೆಲೆಗಳ ಆಸ್ತಿಗೆ ಮೂಡಾದವರು ಅತಿಕ್ರಮ ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ ನೀವು ಯಾಕೆ ಕೇಸ್ ಮಾಡಲ್ಲ? ನಾನು ಅದನ್ನೇ ಕೇಳ್ತೀನಿ. ಮುಖ್ಯಮಂತ್ರಿ ಆಗಿದ್ಕೊಂಡ್ರೆ ಸಿದ್ದರಾಮಯ್ಯ ಅವರು ಒಬ್ಬ ವಕೀಲರಾಗಿದ್ದರು. ನಿಮ್ಮ ಆಸ್ತಿನ ಅತಿಕ್ರಮ ಪ್ರವೇಶ ಮಾಡಿ ನಿಮ್ಮ ಸ್ವತ್ತನ್ನು ಬಳಸ್ಕೊಂಡಿದ್ರೆ ಯಾಕೆ ಇವತ್ತಿನವರು ನೀವು ಮೂಡ ಅಧಿಕಾರನ ಕ್ರಮ ತೆಗೆದುಕೊಂಡ್ರೆ ಪ್ರಕರಣ ದಾಖಲು ಮಾಡಿಲ್ಲ? ನೀವು ನಿಜವಾದ ಪ್ರಾಮಾಣಿಕರಾಗಿದ್ದರೆ, ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಸವಾಲು ಹಾಕ್ತೀನಿ. ನಿಮ್ಮ ಸ್ವತ್ತು ಅಂತ ಏನು ಹೇಳಿದ್ರೆ ಆ ಸ್ವತ್ತಿಗೆ ಮೂಡಾದ ಅತಿಕ್ರಮ ಪ್ರವೇಶ ಮಾಡಿದರೆ IPC 447 ಪ್ರಕಾರ ಮೂಡ ಅಧಿಕಾರಿ ಇವತ್ತೇ FIR ದಾಖಲು ಮಾಡಿ. ಬಟ್ ಈಗ ಮಂಜುನಾಥ್ ಅವ್ರದ್ದು ಆಸ್ತಿ ನಾವು ಮೂಡ ವರ್ಷಕ್ಕೆ ತೆಗೆದುಕೊಂಡಿದ್ದೇವೆ ಸರ್, ವಾಪಸ್ ತೆಗೆದುಕೊಂಡಿದೆ ಸರ್? ಹೌದು ಸರ್, ವಾಪಸ್ ತಗೊಂಡಿದ್ದಾರೆ. ಅದು ತಗೊಳ್ಳೋದು 28 ನಿವೇಶನ ಅಂತ ಮಾಹಿತಿ ಇದೆ. ಅದಕ್ಕೆ ಒಂದು ಬೇಲಿ ಹಾಕುವಂಥ ಎಲ್ಲ ಕೆಲಸಗಳು ಕೂಡ ಅವ್ರು ಮಾಡ್ತಾ ಇರೋದು ಮಾಹಿತಿ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ನಿಮ್ಮ ಭೂಮಿ ಹೋಗಿದ್ರೆ ನೀವು ಯಾಕೆ ದೂರು ದಾಖಲಿಸಿಲ್ಲ, ಸುಖ ಸುಮ್ಮನೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಬೇಡಿ, ಬನ್ನಿ ಚರ್ಚೆ ಮಾಡೋಣ ಅನ್ನೋ ಆಹ್ವಾನ ಕೂಡ ನೀಡ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.